ತೀವ್ರ ರಂಗೇರಿದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಹೈಜಾಕ್ ಮಾಡಿ ತಂದಿದ್ದ ಪಿಕೆಪಿಎಸ್ ಸದಸ್ಯರಿಗೆ ಕಾವಲು. ಲಂಗು ಮಚ್ಚು ಹಿಡಿದು ಪಿಕೆಪಿಎಸ್ ಸದಸ್ಯರಿಗೆ ಕಾವಲು. ರಾಜಾರೋಷವಾಗಿ ಮಾರಕಾಸ್ತ್ರ ಹಿಡಿದು ಕಾವಲು ಕಾಯಲಾಗ್ತಾ ಇದೆ. ವಿಶ್ವರಾಜ್ ಶುಗರ್ಸ್ ಸುತ್ತ ಲಂಗು ಮಚ್ಚು ಹಿಡಿದು ಕಾವಲು ಕಾಯ್ತಾ ಇರೋದು ಮಾಜಿ ಸಂಸದ ರಮೇಶ್ ಕತ್ತಿ ಒಡೆತನದ ವಿಶ್ವರಾಜ್ ಶುಗರ್ಸ್. ಬೆಲ್ಲದ ಬಾಗೇವಾಡಿಯಲ್ಲಿರುವಂತಹ ಸಕ್ಕರೆ ಕಾರ್ಖಾನೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ. ವಿರೋಧಿ ಬಣದವರು ಕಿಡ್ನಾಪ್ ಮಾಡಬಾರದು ಅಂತ ಕಾವಲು ಕಾಯ್ತಾ ಇರೋದು. ಗೂಂಡಾ ಸಂಸ್ಕೃತಿಯ ವಿರುದ್ಧ ಹುಕ್ಕೇರಿ ತಾಲೂಕಿನ ಜನ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಲಾಂಗು ಮಚ್ಚು ಹಿಡಿದು ಓಡಾಡುವವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ನೋಡಿ, ಇದು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಮಾಡ್ಕೊಳ್ತಿರುವಂಥ ತಯಾರಿ. ಮಚ್ಚು ಲಾಂಗು ಕೈಯಲ್ಲಿ ಹಿಡಿದು ಓಡಾಡ್ತಾ ಇದ್ದಾರೆ ಸಿನಿಮೀಯ ರೀತಿಯಲ್ಲಿ. ಇವ್ರ ವಿರುದ್ಧ ಎಲ್ಲ ಕೇಸ್ ಹಾಕಬೇಕು. ಏನು ಅಂದ್ಕೊಂಡಿದ್ದಾರೆ ಇವ್ರುಗಳು? ಸಾರ್ವಜನಿಕರು ಕೂಡ ಇದೇ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಬೇಕಾಬಿಟ್ಟಿ ವರ್ತನೆ, ಗೂಂಡಾ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಈ ರೀತಿ ಮಚ್ಚು ಲಾಂಗು ಹಿಡ್ಕೊಂಡು ಕಾಲು ಕಾಯದಂತೆ, ಕಿಡ್ನಾಪ್ ಮಾಡದಂತೆ, ಇನ್ನೊಂದಂತೆ ಮತ್ತೊಂದಂತೆ ಏನಾಗಿದೆ ಬೆಳಗಾವಿಯಲ್ಲಿ ಕಾನೂನು ಸುವ್ಯವಸ್ಥೆ? ಪೊಲೀಸ್ ಇಲಾಖೆ ಗಮನಕ್ಕೆ ಯಾವುದು ಬರ್ತಾ ಇಲ್ವಾ? ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದು ಯಾರೇ ಆಗಿರಲಿ ಅವರ ವಿರುದ್ಧ ಆ್ಯಕ್ಷನ್ ತೆಗೆದುಕೊಳ್ಳೋದು ಸೂಕ್ತ. ಹೈಜಾಕ್ ಮಾಡಿ ಪಿಕೆಪಿಎಸ್ ಸದಸ್ಯರನ್ನು ತಂದಿದ್ದಾರಂತೆ. ಓಕೆ, ಅದನ್ನೇನೋ ಸ್ಟ್ರಾಟರ್ಜಿ ಅಂತ ಅಂದ್ಕೊಳ್ಳೋಣ. ಲಾಂಗು ಮಚ್ಚು ಇಟ್ಕೊಂಡು ಓಡಾಡಿ ಹೆದರಿಸಿ ಬೆದರಿಸಿ ಅಂತ ಯಾರು ಹೇಳಿದವರು? ಸೊ ಇದರ ವಿರುದ್ಧ ಆ್ಯಕ್ಷನ್ ಆಗಬೇಕಾಗತ್ತೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಈ ರೀತಿಯಾದಂಥ ಬೆಳವಣಿಗೆ ಆಗ್ತಾ ಇರೋದು. ಆನಂದ್ ಒಂದು ಇದನ್ನು ವಿಡಿಯೋ ತೋರಿಸಿದ್ರು ಸಾಹೇಬ್ರ, ತಾವು ನೋಡಿದಾರೆಲ್ಲ ಗೊತ್ತಿಲ್ಲ. ಬಾಗೇವಾಡಿ ಇದ್ರೊಳಗೆ ಮಣ್ಣೇನು ಓದಿ ಇಟ್ಕೊಂಡಿದ್ರಲ್ಲಿ ನಮ್ಮ ಸೊಸೈಟಿ ಅವ್ರನ್ನ ನಿಮ್ಮ ಗೌಡ್ರನ್ನ ಪೌಡ್ರನ್ನ ಓದಿ ಇಟ್ಕೊಂಡಾರಲ್ಲಿ ಅವ್ರನ್ನ ಕಾವಲ ಮಾಡೋಕೆ ಒಂದಿಷ್ಟು ಮಂದಿ ಅದಾವೆ. ಇಷ್ಟಿಟ್ಟು ಓದ ಲಾಂಗ ಮಚ್ಚಿ ಹಿಡ್ಕೊಂಡು ಅಡ್ಡಾಡತ್ತಾರೆ ಹೊರಗಲ್ಲಿ. ಇನ್ನು ಯಾರು ಬಿದ್ರೆ ಬರ್ತಾವೆ ವಿಡಿಯೋಗಳನ್ನ ತಾವು ನೋಡ್ರಿ, ನಾ ಸುಳ್ಳು ಹೇಳ್ರಿ ಸಹಿತ. ಅದಕ್ಕೆ ಇಂಥವ್ರು ಬರೇ ತಾವ ಬೇರೆದವ್ರು ಹೇಳೋಕ್ಕಿಂತ ಮೊದಲು ನೀವೇನಿದ್ದೀರಿ ಅದನ್ನು ಅರ್ಥ ಮಾಡ್ಕೋರಿ ಅಂತ ಹೇಳಿ ಇವತ್ತು ಮತ ಕೇಳಕ್ಕೆ ಬಂದೀವಿ. ಈ ಸಲ ವ್ಯವಸ್ಥಿತವಾಗಿ ನಮಗೆ ಅದು ಹಾಕಕ್ಕೆ ಇವತ್ತು ಇದನ್ನು ಸಿಗ್ತದೆ. ಇವತ್ತು ಅದಕ್ಕೆ ನಾವು ನಿಮ್ಗೆಲ್ರಿಗೂ ಕುಡ್ಕೊಂಡು ಸಂಬಳಂದ ಆನಂದ್ ಒಂದು ಇದನ್ನು ವಿಡಿಯೋ ತೋರಿಸಿದ್ರು ಸಾಹೇಬ್ರ, ತಾವು ನೋಡಿದಾರೆಲ್ಲ ಗೊತ್ತಿಲ್ಲ. ಬಾಗೇವಾಡಿ ಇದ್ರೊಳಗೆ ಮಣ್ಣೇನು ಓದಿ ಇಟ್ಕೊಂಡಿದ್ರಲ್ಲಿ ನಮ್ಮ ಸೊಸೈಟಿ ಅವ್ರನ್ನ ನಿಮ್ಮ ಗೌಡ್ರನ್ನ ಪೌಡ್ರನ್ನ ಓದಿ ಇಟ್ಕೊಂಡಾರಲ್ಲಿ ಅವ್ರನ್ನ ಕಾವಲ ಮಾಡೋಕೆ ಒಂದಿಷ್ಟು ಮಂದಿ ಅದಾವೆ. ಇಷ್ಟಿಟ್ಟು ಓದ ಲಾಂಗ ಮಚ್ಚಿ ಹಿಡ್ಕೊಂಡು ಅಡ್ಡಾಡತ್ತಾರೆ ಹೊರಗಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಡಿಸಿಸಿ ಬ್ಯಾಂಕ್ ಚುನಾವಣೆ ಮಚ್ಚು ಲಾಂಗು ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಓಕೆ, ಕಿಡ್ನಾಪ್ ಮಾಡೋದು ಇನ್ನೊಂದು ಮತ್ತೊಂದು ಅದು ಅವರ ಸ್ಟ್ರಾಟರ್ಜಿ ಅಂತ ಅಂದ್ಕೊಳ್ಳೋಣ. ಬಟ್ ಈ ರೀತಿಯಾಗಿ ಸಿನಿಮೀಯ ರೀತಿಯಲ್ಲಿ ಪೊಲೀಸ್ ಇಲಾಖೆ ಅನ್ನೋದು ಇದೆ ಅನ್ನೋದನ್ನು ಮೈ ಮರೆತು ಓಡಾಡ್ತಾ ಇದ್ದಾರೆ ಅಂತಂದರೆ ಇದು ಎಷ್ಟು ಮಟ್ಟಿಗೆ ಸರಿ? ಆ್ಯಕ್ಷನ್ ಏನಾದರೂ ಆಗಿದೆಯಾ ಇದಕ್ಕೆ ಸಂಬಂಧಪಟ್ಟಂತೆ ಶ್ರೀಧರ್? ನೀತಿ, ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ರಂಗೇರಿದೆ ಅಂತ ಹೇಳ್ಬೋದು. ಹುಕ್ಕೇರಿಯಲ್ಲಿ ಜಿದ್ದಾಜಿದ್ದಿನ ಫೈಟ್ ಏನಿದೆ ಇದು ಸಾಕಷ್ಟು ತಾರಕಕ್ಕೇರಿದೆ. ಜಾರಕಿಹೊಳಿ ಬಣ ಮತ್ತು ಕತ್ತಿ ಬಣ ತನ್ನ ಸಂಖ್ಯಾಬಲ ಹೆಚ್ಚಿಸಿಕೊಳ್ಳೋದಕ್ಕೆ ಒಂದು ತಮ್ಮ ಸದಸ್ಯರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಒಂದು ದೃಶ್ಯಗಳು ಏನು ಈಗ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದೆ. ಅದು ಏನಂದರೆ ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿಯಲ್ಲಿ ಇರ್ತಕ್ಕಂಥ ವಿಶ್ವರಾಜ್ ಸಕ್ಕರೆ ಕಾರ್ಖಾನೆಯಲ್ಲಿ ಏನು ಕತ್ತಿ ಪರವಾಗಿರ್ತಕ್ಕಂಥ ಸದಸ್ಯರು ಕೂಡ ಅಲ್ಲಿದ್ದಾರೆ. ಅವರನ್ನು ಏನು ಕಾಯ್ದಕ್ಕಾಗಿ ಅವರ ಬೆಂಬಲಿಗರು ಕೈಯಲ್ಲಿ ಲಾಂಗು ಮಚ್ಚಗಳನ್ನು ಹಿಡ್ಕೊಂಡು ಹೊರಗಡೆ ಕಾಯ್ತಾ ಇದ್ದಾರೆ. ಯಾಕಂದರೆ ಎಲ್ಲೊಂದು ಕಡೆ ತಮ್ಮ ಬಣದಲ್ಲಿರ್ತಕ್ಕಂಥ ಸದಸ್ಯರನ್ನು ಏನು ಜಾರಕಿಹೊಳಿ ಬಣ ಏನಾದರೂ ಹೈಜಾಕ್ ಮಾಡ್ಕೊಂಡು ಹೋಗುತ್ತಾ ಅನ್ನೋಂಥ ಒಂದು, ಅಥವಾ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋಂಥ ಒಂದು ನಿಟ್ಟಿನಲ್ಲಿ ಇವರನ್ನು ಕಾಯ್ತಾ ಇದ್ದಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥ. ಮತ್ತೊಂದು ಕಡೆ ಬಲವಂತವಾಗಿ ಈ ಒಂದು ಸದಸ್ಯರನ್ನು ತಮ್ಮ ಕಡೆ ಇಟ್ಕೊಂಡಿದ್ದಾರೆ ಅನ್ನೋಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಸ್ವತಃ ಏನು ಮಾಜಿ ಸಚಿವ ಶಶಿಕಾಂತ್ ನಾಯಕ್, ಏನು ಜಾರಕಿಹೊಳಿ ಬಣದಲ್ಲಿ ಗುರುತಿಸಿಕೊಂಡಂಥ ಶಶಿಕಾಂತ್ ನಾಯಕ್ ಕೂಡ ಮಾತನಾಡಿದಂಥ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಲಾಂಗು ಮಚ್ಚಗಳನ್ನು ಹಿಡ್ಕೊಂಡು ಈ ಒಂದು ಚುನಾವಣೆ ಮಾಡುವಂಥ ಸಂದರ್ಭ ಬಂದಿದೆ ಅನ್ನೋಂಥ ಮಾತನ್ನು ಕೂಡ ಇಲ್ಲಿ ಹೇಳುವಂಥ ಕೆಲಸ ಮಾಡ್ತಾರೆ. ಇಲ್ಲಿ ಒಂದು ಕಡೆ ಹುಕ್ಕೇರಿ ಏನು ಮತಕ್ಷೇತ್ರದಲ್ಲಿ ಜಿದ್ದಾಜಿದ್ದಿನ ಫೈಟ್ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಗೆಲ್ಲಬೇಕು ಅನ್ನೋಂಥ ಹಠಕ್ಕೆ ಜಾರಕಿಹೊಳಿ ಮತ್ತು ಕತ್ತಿ ಕುಟುಂಬ ಬಿದ್ದಿದ್ದಾವೆ. ಆ ಕಾರಣಕ್ಕಾಗಿ ಶತಾಯಗತಾಯವಾಗಿ ಏನು ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಎಲ್ಲ ರೀತಿಯ ರಣತಂತ್ರ ರೂಪಿಸ್ತಾ ಇದ್ದಾರೆ. ಜೊತೆಗೆ ತಮ್ಮ ಜೊತೆ ಇದ್ದಂಥ ಸದಸ್ಯ ಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಏನೆಲ್ಲ ಏನು ಕಾರ್ಯತಂತ್ರ ರೂಪಿಸಬೇಕು ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ತಮ್ಮ ಜೊತೆ ಇದ್ದಂಥ ಸದಸ್ಯರನ್ನು ರಕ್ಷಣೆ ಮಾಡೋದಕ್ಕಾಗಿಯೋ ಅಥವಾ ಬೇರೆ ಕಡೆ ಇದ್ದಂಥ ಸದಸ್ಯರನ್ನ
ಬಲವಂತಕ್ಕೆ ಕರ್ಕೊಂಡ್ಬಂದು ಅವರನ್ನು ಬೆದರಿಸಿ ಈ ರೀತಿ ಇಟ್ಟಿದ್ದಾರೆ ಅನ್ನೋಂಥ ಒಂದು ಆರೋಪಗಳು ಕೇಳಿ ಬರ್ತದೆ. ಇದ್ರ ಬಗ್ಗೆ ಪೊಲೀಸರೇ ಒಂದು ಇದನ್ನು ತನಿಖೆ ಮಾಡಬೇಕು. ನಿಜವಾಗಿಯೂ ಅಲ್ಲಿ ಏನು ಲಾಂಗು ಮಚ್ಚಿಗೆ ಹಿಡ್ಕೊಂಡು ತಮ್ಮ ಸದಸ್ಯನ ಕಾಯುವಂಥ ಸ್ಥಿತಿ ಇದೆಯಾ, ಆ ರೀತಿಯ ಸಂದರ್ಭ ಇದ್ದರೆ ಪೊಲೀಸರಿಗೆ ಮಾಹಿತಿ ಕೊಟ್ಟು ಪೊಲೀಸರಿಂದ ಭದ್ರತೆಯನ್ನು ಕೂಡ ಪಡೆದುಕೊಳ್ಬಹುದಾಗಿತ್ತು. ಈ ರೀತಿಯ ಸನ್ನಿವೇಶ ಏನಾದ್ರೆ ಈಗ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆ. ಜಿದ್ದಾಜಿದ್ದಿನ ಫೈಟ್ ಯಾವ ಮಟ್ಟಕ್ಕೆ ಏರಿದೆ ಅಂದರೆ ಪರಸ್ಪರ ಕೈ ಮಿಲಾಯಿಸುವಂಥ ಗಲಾಟೆಗಳು ಕೂಡ ಆಗಿದ್ದಾವೆ. ಜೊತೆಗೆ ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆಸುವಂಥ ಘಟನೆ ಕೂಡ ಆಗಿರ್ತಕ್ಕಂಥದ್ದು. ಇದೆಲ್ಲೋ ಒಂದು ಕಡೆ DCC ಬ್ಯಾಂಕ್ ಚುನಾವಣೆ ಫೈಟ್ ಈ ಒಂದು ಪ್ರತಿಷ್ಠೆಯ ರಾಜಕೀಯ ಏನಿದೆ ಬಹಳಷ್ಟು ಒಂದು ವಿಪರೀತ ಒಂದು ಸನ್ನಿವೇಶಕ್ಕೆ ಈಗ ತಲುಪಿದೆ ಅಂತ ಹೇಳ್ಬೋದು. ಯಾಕಂದರೆ ಲಾಂಗು ಮಚ್ಚಗಳನ್ನು ಹಿಡ್ಕೊಂಡು PKPSನ ಸದಸ್ಯರನ್ನು ಕಾಯುವಂಥ ಸನ್ನಿವೇಶ ಸೃಷ್ಟಿಯಾಗಿದ್ದರೆ ಯಾವ ಮಟ್ಟಕ್ಕೆ ಇಲ್ಲಿ ಹೈಜಾಕ್ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನೋದು ಭಾಳ ಪ್ರಮುಖವಾಗಿ ಗೊತ್ತಾಗುತ್ತೆ. ಯಾಕಂದರೆ ಕೆಲ ದಿನಗಳ ಹಿಂದೆ ಅಷ್ಟೇ ಏನು ಜಾರಕಿಹೊಳಿ ಬೆಂಬಲಿಗರು ಒಬ್ಬ ಸದಸ್ಯನಿಗೆ 5 ಲಕ್ಷ ರೂಪಾಯಿ ಪಡೆದಿದ್ದಾರೆ, ಅವರು ನಮಗೆ ಕೊಡಬೇಕು ಅನ್ನೋಂಥ ಒಂದು ಪಟ್ಟಿ ಹಿಡಿದು ಪ್ರತಿಭಟನೆ ಮಾಡಿದಂಥ ವಿಡಿಯೋ ಕೂಡ ಒಂದು ವೈರಲ್ ಆಗಿತ್ತು. ಈ ಎಲ್ಲ ಬೆಳವಣಿಗೆಗಳು ನೋಡೋದಾದರೆ ಎಲ್ಲೋ ಒಂದು ಕಡೆ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಗೆಲ್ಲಬೇಕು ಅನ್ನೋಂಥ ಕಾರಣಕ್ಕಾಗಿ ಹಣಬಲ ತೋಲ್ಬಲದ ಜೊತೆಗೆ ಅಧಿಕಾರದ ಬಲವನ್ನು ಕೂಡ ದುರುಪಯೋಗ ಮಾಡಿಕೊಳ್ತಿರ್ತಕ್ಕಂಥ ಭಾಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ನೀತಿ ಶ್ರೀಧರ್, ಇದಕ್ಕೆ ಸಂಬಂಧಪಟ್ಟಂತೆಗೆ ಪ್ರತಿ ಬಾರಿಯೂ ಕೂಡ ಅಲ್ಲಿ ಚುನಾವಣೆ ನಡೆಯುತ್ತೆ DCC ಬ್ಯಾಂಕ್ದು ಅಂತಲೇ ಒಂದಷ್ಟು ಸಮಸ್ಯೆಗಳಾಗತ್ತೆ. ಸೊ ಅದು ಅವರವರ ಸ್ಟ್ರಾಟಜಿಗಳಾಗಿದ್ರೂ ಕೂಡ ಅದು ರಾಜ್ಯ ಮಟ್ಟದಲ್ಲೂ ಕೂಡ ಸರ್ಕಾರದವರೆಗೂ ಕೂಡ ಸಮಸ್ಯೆ ಆಗಿದೆ. ಬಟ್ ಈ ಬಾರಿ ಬಹಳ ಹುಷಾರಾಗಿ ಬಹಳ ಎಚ್ಚರಿಕೆಯಿಂದ ಯಾವುದೇ ಸಮಸ್ಯೆ ಆಗದೆ ಯಾವುದೇ ತೊಂದರೆ ಆಗದೆ ಚುನಾವಣೆ ನಡೆಸಬೇಕು ಅಂತ ಪ್ಲಾನ್ ಮಾಡಿದ್ರೂ ಕೂಡ ಈ ಥರ ಆಗ್ತಾ ಇರೋದು. ಚುನಾವಣೆಯಲ್ಲಿ ನಿಂತವರು, ಸಪೋರ್ಟಿವ್ ಆಗಿ ನಿಂತವರು ಇದಕ್ಕೆ ಏನು ಹೇಳ್ತಾ ಇದ್ದಾರೆ ಅಂತ? ನೀತಿ ಏನು 91 ಏನು ಸಂಖ್ಯಾಬಲ ಇರತಕ್ಕಂಥ ಒಂದು ಏನು ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಯಾರು ಹೆಚ್ಚಿನ ಸದಸ್ಯರು ಯಾರ ಪರವಾಗಿ ಮತ ಚಲಾವಣೆ ಮಾಡ್ತಾರೆ ಅವರು DCC ಬ್ಯಾಂಕ್ ನಿರ್ದೇಶಕರಾಗ್ತಾರೆ. ಆ ಒಂದು ಕಾರಣಕ್ಕಾಗಿ ಆ ಇರ್ತಕ್ಕಂಥ ಸಂಖ್ಯಾಬಲವನ್ನು ಗಟ್ಟಿಯಾಗಿ ಉಳಿಸ್ಕೊಳ್ಬೇಕು, ಇನ್ನಿರ್ತಕ್ಕಂಥ ಸಂಖ್ಯಾಬಲವನ್ನು ಏನು ಮ್ಯಾಜಿಕ್ ನಂಬರನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ಹೈಜಾಕ್ ಪಾಲಿಟಿಕ್ಸು, ಆಮಿಷದ ಪಾಲಿಟಿಕ್ಸು ಜೊತೆ ಈ ರೀತಿ ತಮ್ಮ ಸದಸ್ಯರನ್ನು ಅವರೇ ಕೈಯಲ್ಲಿ ಈ ರೀತಿ ಮಾರಕಾಸ್ತ್ರವನ್ನು ಹಿಡಿದು ಏನು ಕಾಯುವಂಥ ಪಾಲಿಟಿಕ್ಸ್ ಕೂಡ ನಡೀತಾ ಇರ್ತಕ್ಕಂಥದ್ದು ಇಲ್ಲಿ ಬೆಳಕಿಗೆ ಬರ್ತಾ ಇದೆ. ಹಾಗಾದರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಈ ರೀತಿಯಾಗಿ ಒಂದು ಓಪನ್ ಆಗಿ ಮಾರಕಾಸ್ತ್ರ ಹಿಡ್ಕೊಂಡು ಓಡಾಡ್ತಾ ಇದ್ರು ಕೂಡ ಅವ್ರ ವಿರುದ್ಧ ಕ್ರಮ ಯಾಕೆ ಆಗ್ತಾ ಇಲ್ಲ? ಸಾಮಾಜಿಕ ಜಾಲತಾಣದಲ್ಲಿ ಯಾವುದೋ ಒಂದು ಮಾರಕಾಸ್ತ್ರ ಹಿಡಿದು ಒಂದು ಪೋಸ್ಟ್ ಮಾಡಿ ರೀಲ್ಸ್ ಮಾಡಿದರೆ ಅಂಥವ್ರ ವಿರುದ್ಧ ಕೇಸ್ ದಾಖಲಿಸಿ ಅರೆಸ್ಟ್ ಮಾಡ್ತಾರೆ. ಈ ರೀತಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದ್ರು ಕೂಡ ಈ ಒಂದು ಇದರ ಬಗ್ಗೆ ಯಾಕೆ ಇನ್ನೂ ಕೂಡ ಪರಿಶೀಲನೆ ಆಗಿಲ್ಲ, ಈ ಬಗ್ಗೆ ಯಾಕೆ ಕ್ರಮ ಆಗ್ತಾ ಇಲ್ಲ ಅನ್ನೋಂಥ ಪ್ರಶ್ನೆ ಕೂಡ ಈಗ ಉದ್ಭವ ಆಗಿರ್ತಕ್ಕಂಥದ್ದು. ನೀತಿ ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.